ನಿಮ್ಗೆ ಇಲ್ಲಿ ಮೇನ್ ಇರೋದಂತಂದ್ರೆ ಈ ರೆಸಾರ್ಟ್ ಬುಕ್ ಮಾಡ್ಕೊಂಡ್ರೆ ಇವೆಲ್ಲ ಇರ್ತಾವೆ. ಬಟ್ ಇವರು ಈ ರೆಸಾರ್ಟ್ ಬಲ್ಲೇ ಇವ್ರದ್ದೊಂದು ಟ್ರ್ಯಾಕ್ ರೆಡಿ ಮಾಡಿ ಇವ್ರು ಇವೆಂಟ್ ಮಾಡ್ಯಾರ. ಸೊ ಈ ರೆಸಾರ್ಟ್ದು ಡೀಟೇಲ್ಸ್ ಏನಾರ ಬೇಕಿತ್ತಂತಂದ್ರೆ ಕಮೆಂಟ್ ಹಾಕ್ರಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡಿರ್ತೀನಿ. ಸೊ ಇಲ್ಲ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಅದು ಮಸ್ತ್ ಅದೆಲ್ಲ. ಸೊ ಬೇಕಾದ ರೂಮ್ ಬುಕ್ ಮಾಡಿನೂ ಇದ್ರು ನೈಟು ನಾವು ಇಲ್ಲೇ ಟೆಂಟ್ ಹಾಕಿದ್ದೆವು ಗಾರ್ಡನ್ದಾಗ. ಡೆಕ್ಕನ್ ಮನಿಯ 3.0 ಪಾರ್ಟ್ 2ಗೆ ಎಲ್ರಿಗೂ ಸ್ವಾಗತ. ಸೊ ಪಾರ್ಟ್ 1 ಇನ್ನೂ ಯಾರ್ಯಾರು ನೋಡಿಲ್ಲ ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಸೊ ಇಲ್ಲರ ಏನಿಲ್ಲ, ಫುಲ್ಲು ಮಳೆ ಒಂದು ಕೆಸರಾಗಿ ಇಲ್ಲಿ ಆಫ್ಟರ್ನೂನು ಅಷ್ಟೊಂದು ಇದಾಗಲ್ಲ ಇದೆ. ಬಟ್ ಅಲ್ಲಿ 4x4 ನಡೆದವ. ಸೊ ಅಲ್ಲಿಗೆ ಹೋಗಂತೇಳಿ ಹೊಂಟಿವಿ ಅಷ್ಟು ಜನ ಎಲ್ಲ ಟೀಮ್ ಹೊಂಟಿವಿ. ಏನೋ ಆಗ್ಯದ ಇಲ್ಲಿ. ಏನಾಯ್ತು ರೀ? ಯಾರು ಯಾಕ ಬಿದ್ದಿರಿ? ಹಳವಾರು ಕೂಡ ಟೈಮಿಗೆ ನಾ ಹೇಳ್ದಂಗೆ ಹೊಡಿಬೇಕಂತ ಹೇಳಕ್ ಕುಂತೀವಿ. ಇದೆ ನೋಡ್ರಿ ಬಿದ್ದಾರಂತಲ್ರಿ, ರೆಕಾರ್ಡ್ ಆಗ್ಯದ ನೋಡೋಣ ತೋರ್ಸು. ಮೋಟೋ ಟಾರ್ಕ್ ಹಾಕಂತಂದ್ರೆ ಮಗ್ಜಿಲ್ ಒಬ್ರು ನೋಡೊಬ್ರು ಹಾಕ್ಸ್ಯಾರ. ಇದು ಫುಲ್ ಬೆಂಡ್ ಆಗೋಣ ನೋಡ್ರಿ. ಇದು ಬೆಂಡ ಹೋಗಿಲ್ಲ ಇಲ್ಲಿ ಒಳಗೆ ಟ್ವಿಸ್ಟ್ ಆಗ್ಯದ, ಒಳಗೆ ಆಗ್ಯದ ಕ್ರ್ಯಾಕ್ ಆಗ್ಯದ. ಟ್ವಿಸ್ಟ್ ಅಲ್ಲಿ ಬಿಡ್ರಿ ಕ್ರ್ಯಾಕ್ ಆಗ್ಯದ, ಮುರ್ದಲ್ಲೇ ಇಲ್ಲ ಕ್ರ್ಯಾಕ್ ಆಗಿಲ್ಲ. ಇಲ್ಲೇ ಆಗ್ಯದ ನೋಡೋಣ ಸರಿ. ಅದು ಏನು ಗೌರ್ಮೆಂಟ್ ಕೊಟ್ಟಿರ್ತಾವ ಸರಿಯಾಗಿರ್ತದೆ. ಪೇಂಟ್ ಹೋಗ್ಯದ್ರಿ, ಕ್ರ್ಯಾಕ್ ಆಗಿಲ್ಲ. ಪೇಂಟ್ ಉಚ್ಚಲತ್ತದ ರೇಟೆ. ಸೊ ಮೊಗ್ಜಿಲ್ ಅದು ಅಷ್ಟು ಗನ ಇದಿಲ್ಲ. ಇಲ್ಲೇ ಆಗ್ಯದ ನಾವು ಕ್ರ್ಯಾಕ್ ಆಗ್ಯ ಪೂರ ಇಲ್ಲಿ ಆಗ್ಯದ ನೋಡಿ. ಏನು ಅಡ್ಬಲ್ಲಿ ಆಗ್ಯದ ಇಲ್ಲಿ ಗುಣ ಕಲ್ಲಿ ಹತ್ತಿಲ್ಲ ಇಲ್ಲ ಕಲ್ಲು ಹಿಂಗೆ ರೌಂಡ್ ಹೊಡೆದ್ರೆ ಅವ್ರಿಗೆ ಕಲ್ಲು ರೌಂಡ್ ಹೊಡೆದು ಆಗ್ಯದ. ಅದು ಇದು ಹತ್ತದಿಲ್ಲ. ಸೊ ಇಷ್ಟು ಖಾಲಿ ಮಣ್ಣಿನ ರೋಡ್ನಾಗ ಬಂದ್ರೆ ಈ ನಮ್ಮನ್ನ ಮುರಿದ ನೋಡ್ರಿ ಅದು ಮೊಗ್ಜಿಲ್ಲ. ನೋಡ್ಲಕ್ಕನ ಭಾರಿ ಖಂಡತ್ತದು ಫಿಟ್ ಮಾಡೋ ಟೈಮಿಗೆ. ಅದಕ್ಕೆ ಸ್ಟ್ಯಾಂಡರ್ಡ್ ನಡೀತದೆ. LGB ತೊಂದ್ರು ನಾ ತೊಗೊಂದಿಲ್ಲ. ನೋಡ್ರಿ ಎಷ್ಟು ಜನ ಕುಂತಾರಲ್ಲಿ ಆಫ್ ರೋಡಿಂಗ್ ನೋಡೋ ಸಲಿಂದ. ಲೊಕೇಶನ್ ಮಸ್ತ್ ಅದ. ಬಟ್ ಆ ಸೈಡ್ ಅದ ಇರೋದ ಇವೆಂಟ್. ಸೊ ಇವೆಂಟ್ ಇರೋದ ಅಲ್ಲಿ ನಾವು ಬಂದೀವಿ. ಇಲ್ಲಿ ಎದಕ್ಕಪ್ಪ ಅಂದ್ರೆ 4x4 ನೋಡೋದ ಇಲ್ಲಿ. ಸೊ ಗಾಡಿಗಳೆಲ್ಲ ಇಲ್ಲಿ ನೋಡ್ರಿ ಸಿಗಾಕೊಂಡ್ರೆ ಇಲ್ಲಿ ಫುಲ್ ಮಜಾದ. ಇದು ಥಾರ್ ಸಿಕ್ಕಾಕೊಂಡದ ಅನ್ನಿಸ್ತದ. ಫಾರ್ಚುನರ್ ಅದಕ್ಕೆ ರೆಸ್ಕ್ಯೂ ಮಾಡ್ಕೊಳತ್ತದ ರಿವರ್ಸ್ನ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಅಲ್ಲಿ ಜಮಣಿ ಒಳ್ಳೆ ಥರ ಡ್ರಿಫ್ಟ್ ಇಲ್ಲಿ ನಡ್ಬರಕ ಮಹೇಂದ್ರ ದ ಲೆಜೆಂಡ್ ಗಾಡಿ. ಅದಾದಮೇಲೆ ಇಲ್ಲಿ XUV 700 ಅದ. ಇದು ತಾರ್ 4x4 ಇಲ್ಲಿ 3 ಅವ. ಒಂದು ಫಾರ್ಚುನರ್ ಅದ. ಅಲ್ಲಿ ಒಂದು ಎದುರು ಒಂದು ನಿಂತದ. ಫುಲ್ ಇದ್ರದ್ದು ಒಂದು ಔಟ್ಲುಕ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನೀವು ಇದು 4x4 ಮಾಡಿಸಿದ್ದು ಅದ್ರ ಸಲಿಂದೆ ಅಂತೇಳಿ. ಮಾಡಿಫೈಡ್ ನೋಡ್ರಿ ಅದಕ್ಕೆ ಹೆಂಗೆ ಫುಲ್ ಹಿಂದಿನ ಟೈರ್ ನೋಡ್ರಿ ಆ ನಮ್ಮನ್ನ ಹಾಕ್ಯಾರ. ನೆಕ್ಸ್ಟ್ ಲೆವೆಲ್ ಕಲರಿಂಗ್ನು ಅಷ್ಟೇ ನಿಯಾನ್ ಹಾಕ್ಯಾರ. ಮಸ್ತನ ಕಾಣಿಸ್ಲತ್ತದ ಗಾಡಿ. ನೋಡ್ರಿ ಹೆಂಗೆ ಫುಲ್ ನೆಕ್ಸ್ಟ್ ಲೆವೆಲ್ ಇವ್ರದ್ದು ಆಫ್ ರೋಡ್. ಸೊ ನಮ್ಮ ಸಮಯ ಅವ್ರು ಹೊಂಟ್ರಿ ಇಲ್ಲಿ ಆಫ್ ರೋಡಿಂಗ್. ಆಲ್ರೆಡಿ ಒಂದು ಜೀಪ್ ಹೋಗ್ಯದ, ಅದೇ ರೂಟ್ನಾಗೆ ಹೋಲತ್ತಾರ ಅವರು. ಈ ಸೈಡ್ ಒಂದು ರೂಟ ಅಂತ ಅವರೆಲ್ಲ ಆ ಕಡೆಲಿಂದ ಹೋಲತ್ತಾರ. ನೋಡಮ್ಮ ಇಲ್ಲಿ ಈ ಕಡೆ ಮಜಾ ಅದ ಫುಲ್ ಆಫ್ ರೋಡ್. ಇಲ್ಲಿ ನೋಡ್ರಿ ಎಷ್ಟು ಜನ ಡ್ರಿಫ್ಟ್ ಹೊಡೆದಾರ ಇಲ್ಲಿ. ಮಾಡಿ ಪರೇಶಾನ್ ಎದ್ರ ಬಂದು ನಿಂತರ ಅಂತ ಅನಪ್ಲೆ ಆಯ್ತು ನಂದು.
ಭಾರಿ ಮಜಾ ಬರ್ತದೆ. ಸೊ ಡ್ರಿಫ್ಟ್ ನೋಡಿ ಎಷ್ಟು ಜನ ಹೊಡೆದಾರ, ಫುಲ್ ಮಜಾ ಮಾಡ್ರಿಲ್ಲ ಎಲ್ಲ ಹುಡುಗರು. ಇಲ್ಲಿ ನೋಡ್ರಿ ಈಗ ಗಾಡಿಗಳು ಆಲ್ರೆಡಿ ನಿಮಗೆ ಏನಂತಾರೆ ಬರ್ನೌಟ್ ಮಾಡತ್ತಾರ. ಇಲ್ಲಿ ನಮ್ಮ ಆಕಾಶ್ನು ಬರ್ನೌಟ್ ಮಾಡತ್ತಾನ ಗಾಡಿ. ಸೊ ಮಸ್ತ್ ಮಜಾ ಅದ ಈ ಸೈಡ್. ಕಲ್ ಹೊಡೆದ ಸರ್ ಹೆಂಗೆ ವಿಡಿಯೋ ಮಾಡ್ಸಲತ್ತಾರ ಕಲ್. ಅಲ್ಲ ಏನಾದ್ರಿ ಅಲ್ಲಿ ಅವನು ಫುಲ್ ಫಾರೆಸ್ಟ್. ಸೊ ಫುಲ್ ಡ್ರಿಫ್ಟ್ಸ್ ಎಲ್ಲ ಮುಗಿಸ್ಕೊಂಡು ಇವ್ರದ್ದೆಲ್ಲ ನೋಡ್ಕೊಂಡು ಹೊಲತ್ತೀವಿ. ಸೊ ಮಸ್ತ್ ಮಜಾ ಮಾಡತ್ತಾರ ಎಲ್ಲರೂ ಇಲ್ಲಿ 4x4 ತೊಗೊಂಡು. ನಿಮಗೆ ಎಲ್ಲಿ ಹೋಗೋದು? ನಮ್ಮ ಫೇವ್ರೇಟ್ ಸ್ಪಾಟ್ ಬಂದದ್ರಿ ಈಗ. ಹಾಂ ಹೋಗೋ ಬರ್ರಿ. ಅವಾಗ ಹೊಡಿಬೇಕಲ್ರಿ ಮಂದಿದ್ದಾಗ್ರಿ, ನೀವು ಮಂದಿದ್ದಾಗ ಹೊಡಿಬೇಕಲ್ಲ. ಅಂದ್ರೆ ಒಡೆ ಮಂತೀರಿ, ನನಗೆ ಧೈರ್ಯ ಸಾಕಾಗಲ್ಲ. ಮೊದಲೇ ಇವ್ರೇನು ಬಿಡಂಗೆ ಕಾಣಲ್ಲ ನನಗೆ, ಹೊಡಿಬೇಕಾಗ್ತದೆ ಆಫ್ ರೋಡು. ಸರಿ ನೋಡಮ್ರಿ, ಎಕ್ಸ್ಪೀರಿಯನ್ಸರೇ ಮಾಡಮ್ರಿ. ಸುಮ್ಮನೆ ನನ್ನ ಜೀವ ಹೊಡೆದು ಜಿರಿ ಮಾಡತ್ತಾರೆ ಇವರು ಹೊಡೆಮ್ ಅಂತೇಳಿ. ಅದಕ್ಕೆ ಹೊಂಟಿ ನಾನು. ಸೊ ಇಲ್ಲಿ ಏನಂತಾರೆ ಅಪ್ ಹಿಲ್ ಟ್ರ್ಯಾಕ್ ಅಂತೇಳಿ ಮಾಡ್ಯಾರ. ಸೊ ಇಲ್ಲಿ ಗುಡ್ಡದಾಗ ಹೊಡಿಬೇಕಂತ ಗಾಡಿ. ಎಲ್ಲಿ 1 ಕಿಲೋಮೀಟ್ರ್ ಹೋಗ್ಬೇಕಂತ. ಹೋಗಿ ನೋಡ್ಕೊಂಡು ಬರ್ಬೇಕೇನೋ ರೀ.
ಅವ್ರು ಬ್ರೀಫ್ ಮಾಡತ್ತಾರ ನಿಮಗೆ ಏನ್ರಿ ಅವ್ರು ಹೇಳೋ ಇದ್ರಾಗ ಫುಲ್ ನೇಚರ್ ಅದ. ಒಂದೇ ಒಂದು ಸೆಂಟಿಮೀಟ್ರ್ನು ಮಿಸ್ ಆಯ್ತು ಅಂದ್ರೆ ತೆಳಗೆ ಹೋಗ್ತದೆ ಗಾಡಿ ಅಂತ ಹೇಳತ್ತಾರ. ಬಟ್ ಅದಕ್ಕೆ ಸಮಯ ಹ್ಞೂ ಅಲ್ಲತಾನ ಓದ್ತೀನಿ ಅಂತ ಹೇಳತ್ತಾನ. ಸೊ ನಿಮ್ಮ ಓನ್ ರಿಸ್ಕ್ ತೊಗೊಂಡು ಹೋಗಂತ ಹೇಳತ್ತಾರ ಅಷ್ಟೇ. ಡೋಂಟ್ ಬಿ ನರ್ವಸ್. ಸಮಯ ಆಲ್ ದ ಬೆಸ್ಟ್. ಯು ಕ್ಯಾನ್ ಯೂಸ್ ದ ಲೈಟ್ಸ್ ರೈಟ್. ಹಾಂ ಲೈಟ್ ಯೂಸ್ ಮಾಡಿ ಲೈಟ್ ಯೂಸ್ ಮಾಡಿ ಚಲೇಗ ತುಜಾ. A few minutes later. ಸೊ ನಮ್ಮ ಸಮಯ ಈಗ ಹಿಲ್ ಕ್ಲೈಂಬ್ ट्रैक कंप्लीट ಮಾಡ್ಕೊಂಬಂದಾನ. कलंबर कैसा है जी? फुल भारी क्या है ऊपर? फॉरेस्ट के है, रियल ऑफ रोडिंग. हाँ हाँ हमारे एक्सपल्स को सूटेबल. दूसरे गाड़ी नहीं है. बोले तो कच्चा रोड है. डाउन अप. हाँ डाउन अप. ओनली हिमालयन एक्सपल्स. The next day. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಈ ವ್ಲಾಗ್ ರಾತ್ರಿಗೆ ಡಿಸ್ಕಂಟಿನ್ಯೂ ಆಯಿತು. ಸೊ ಹಾಯ್ ಬ್ರೋ. जा रहे हैं आप जा रहे हैं? कहाँ से आप? कहाँ से आप? कोंपल्ली. మనం కర్ణాటక. ఇక్కడ పోవాలి మేము. కర్ణాటక పోవాలి. आपका ट्रिप हो जाएगा एक. ಆರಾಮ್ಸೆ. ನೈಟ್ ಒಂದು ಸ್ವಲ್ಪ ಯಾಕೆ ಇದಾಯ್ತಪ್ಪ ಅಂತಂದ್ರೆ ಬ್ಯಾಟ್ರಿ ಲೋ ಇತ್ತು. ಸೊ ಹಂಗಾಗಿ ಅಲ್ಲಿಗೆ ಅದು ವಿಡಿಯೋ ಮುಗಿಸಿದೆವು. ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಮಂತೇಳಿ ಈಗ ಬೆಳಗ್ಗೆ ಚಾರ್ಜಿಂಗ್ ಅದು ಮಾಡಿಕೊಂಡೆ. ಸೊ ನೈಟ್ ನನಗೆ ಈ ಸರಿದು 3.2 ಅಷ್ಟುಗನ ಏನು ಇಷ್ಟ ಆಗಲಿಲ್ಲ. ಬಟ್ ಟ್ರ್ಯಾಕ್ ಅದೆಲ್ಲ ಸರಿ ಭಾರಿ ಇತ್ತು. ಈ ಸರಿ ಅಷ್ಟುಗನ ಇದು ಅನಿಸ್ಲಿಲ್ಲ ನನಗೆ. ಹಂಗಾಗಿ ಸಂಜೆವ್ರು ನೋಡ್ರಿ ಹೆಂಗೆ ಮಾಡ್ತಾರೆ. ಹುಚ್ಚು ಸಿಗಿ ಬಿದ್ರು ಮತ್ತೆ ಮೇಮ್ಸ್ ಬೀಳ್ತಾವೆ ಇವ್ರ ಮೇಲೆ. ಮತ್ತೆ ಅಳ್ತಾರೆ ಇವರು. ನಾವು ಏನೂ ಮಾಡ್ಲಿಕ್ಕಾಗಲ್ಲ. ನಾವು ಮಾತಾಡೋ ಟೈಮ್ ಬಂದು ಅಳ್ಳಾಡಿದ್ರು ಹಿಂಗೆ ಆಗ್ತದ. ಸೊ ಮೇಮ್ಸ್ ಅಂತೂ ಕಂಪಲ್ಸರಿ ಇವ್ರ ಮೇಲೆ ಫಿಕ್ಸ್ ಇರೇ ಇರ್ತದೆ. ಇವರೇ ಬಂದು ನಮ್ಮ ವಿಡಿಯೋಗೆ ತುತ್ತಾತಾರೆ. ಸೊ ನಿಮ್ಗೆ ಇಲ್ಲಿ ಮೇನ್ ಇರೋದಂತಂದ್ರೆ ಈ ರೆಸಾರ್ಟ್ ಬುಕ್ ಮಾಡ್ಕೊಂಡ್ರೆ ಇವೆಲ್ಲ ಇರ್ತಾವೆ. ಬಟ್ ಇವರು ಈ ರೆಸಾರ್ಟ್ ಬಲ್ಲೇ ಇವ್ರದ್ದೊಂದು ಟ್ರ್ಯಾಕ್ ರೆಡಿ ಮಾಡಿ ಇವ್ರು ಇವೆಂಟ್ ಮಾಡ್ಯಾರ. ಸೊ ಈ ರೆಸಾರ್ಟ್ದು ಡೀಟೇಲ್ಸ್ ಏನಾರ ಬೇಕಿತ್ತಂತಂದ್ರೆ ಕಮೆಂಟ್ ಹಾಕ್ರಿ. ನಾನು ನಿಮಗೆ ಲಿಂಕ್ ಸೆಂಡ್ ಮಾಡಿರ್ತೀನಿ. ಸೊ ಇಲ್ಲ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಅದು ಮಸ್ತ್ ಅದೆಲ್ಲ. ಸೊ ಬೇಕಾದ ರೂಮ್ ಬುಕ್ ಮಾಡಿನೂ ಇದ್ರು ನೈಟು. ನಾವು ಇಲ್ಲೇ ಟೆಂಟ್ ಹಾಕಿದ್ದೆವು ಗಾರ್ಡನ್ದಾಗ. ಅಲ್ಲಿ ಕಿतने बजे आए? 10 बजे है रात में. रात में 10 बजे आए ना? हाँ वही बोल रहा हूँ. आप बाहर जाने वाले थे, नहीं गए क्या? नहीं गए. हाँ वो ट्रेन क्या थोड़ा पॉप हुआ तो जाना. हाँ वही बोल रहा हूँ. कहीं को बोले तो 2.0 में बोले थे अब आप. इसलिए बोल रहा हूँ. वो टाइम अच्छा था. उस हाँ वो ये भी अच्छा था. क्या बोलते एनवायरमेंट और वो गेस्ट हाउस अच्छा था. हाँ उसको एक कंपाउंड था, एंट्री था, वो सब था. इधर कुछ भी नहीं है. और इतना जगह पे पूरा सेट करके रखे सो ट्रैक भी. टेंट भी कितना बड़ा गार्डन था. टेंट जब डाला. हाँ वही बोल रहा हूँ ना मैं. पूरा ऐसा लंबा था. इधर पूरा. हाँ ಸೊ ಅದೇ ಹೇಳತ್ನಲ್ಲ. ಇವ್ರನ್ನೂ ಅಲ್ಲತ್ತಾರ ಆ ಸರಿದೆ ಭಾರಿ ಇತ್ತು ಅಂತ ಹೇಳ್ಕೇಸಿಂದ. ಬಟ್ ಈ ಸರಿದೇನು ಅಷ್ಟು ಗನ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಬಾಯ್ ಮೇಡಮ್. ಬಾಯ್ ರೀ. ನೀವು ಹಿಂಗೆ ಹೋಗ್ತೀರ ನೀ ಸಡ ಈ ಕಡೆ ಹಿಂಗೆ ಬೀದರ್ ಹಿಂಗೆ ಹೋಗ್ಬೇಕಾ? ರೈಟ್. ಸೊ ಇವ್ರು ಬೀದರ್ಲೇ ಬಂದಿದ್ರು. ಸೊ ಅವ್ರು ಆ ಸೈಡ್ ಹೈದ್ರಾಬಾದ್ ರೂಟಿಗೆ ಹೋಗ್ತಾರಂತ. ನಾವು ಹಿಂಗೆ ಸೈಡ್ ಅನ್ಕೋತೀವಿ. ಸೊ ಇವೆಂಟ್ ಹೆಂಗಾರ ಅಲ್ಲಿ ಒಂದು ಏನಂತಾರೆ, ಈ ಒಂದು ಗ್ರೂಪ್ಗಳು ಬಂದು ಇಲ್ಲಿ ಕಲಿತು ನಾವು ಒಂದು ಏನು ಅಲ್ಲಿ ಎಂಜಾಯ್ಮೆಂಟ್ ಮಾಡಿ ಬರ್ತೀವಲ್ಲ ಒಂದಿನ ಇದ್ದು. ಅದ್ರ ಮುಂದೆ ಯಾವ ಇವೆಂಟ್ನೂ ಲೆಕ್ಕಕ್ಕೆ ಬರೋಲ್ಲ. ಆದರೆ ನಾವು ಇವೆಂಟ್ ಬಗ್ಗೆ ಎದಕ್ಕೆ ಹೇಳಿದ್ನಪ್ಪ ಅಂತಂದ್ರೆ, ಇಷ್ಟು ಅಮೌಂಟ್ ಕೊಟ್ಟು ಇಷ್ಟು ಬಂದದಕ್ಕೆ ನಾವು ಸರಿ ಏನೋ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡ್ಬಂದಿರ್ತೀವಿ. ಸೊ ಅದು ಏನೋ ಆಗಲ್ಲಪ್ಪ ಅಂತ ಅನಿಸಿದಾಗ ಒಂಥರ ಅನಿಸ್ಬಿಡ್ತು. ಹಂಗಾಗಿ ನಾ ಇವೆಂಟ್ ಇನ್ನೊಂದು ಸ್ವಲ್ಪ ಚೆಂದ ಮಾಡಬೇಕಾಗಿತ್ತು ಅಂತ ಅಂದೆ. ಆ್ಯಂಡ್ ನಾವು ಇಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಲೆಫ್ಟಿಗೆ ಲೊಕೇಶನ್ ಅದ, ಭಾರಿ ಅದು ಅಲ್ಟಿಮೇಟ್ ಅದ. ಅದು ಗೂಗಲ್ ಮ್ಯಾಪ್ನಾಗ ನೋಡಿ ಅಲ್ಟಿಮೇಟ್ ಅಲ್ಲತ್ತೀನಿ. ಸೊ ನೋಡಮ್ರಿ ಅಲ್ಲಿ ಹೋದ್ಮೇಲೆ ಆ ಸೀನ್ ಸಿಗ್ತದ ಇಲ್ಲ ನಮಗಂತೇಳಿ. ಭಾಳಷ್ಟು ಫೋಟೋಶೂಟ್ಗಳು, ಪ್ರೀ ವೆಡ್ಡಿಂಗ್ ಶೂಟು ಅವೆಲ್ಲ ನಡೀತಾವಲ್ಲಿ. ಸೊ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಕಂಡದ, ಭಾರಿ ಅನ್ಸ್ಲತ್ತಿತ್ತು. ಸೊ ಅಲ್ಲಿ ಹೋಗಮ್ರಿ. ಈಗ ಹೋಗಿ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿ ಅಲ್ಲಿಂದ ಸೀದಾ ಪರ್ಗಿದ ನಾಷ್ಟಾಗಿ ಇಷ್ಟ ಮಾಡಿಕೊಂಡು ಸೀದಾ ಊರಿಗೆ ಹೋಗ್ಬಿಡ್ತೀವಿ.
ಎಲ್ಲಿಯೋ ಆಫ್ ರೋಡ ಜಸ್ಟ್ ಮುಂದೆ ಹೋದ್ಮೇಲೆ ಅವ್ನು ಸ್ವಲ್ಪ ಲೆಫ್ಟಿಗೆ ಹೋಗ್ಕೊಂಡ್ರೆ ಮ್ಯಾಲೆ ಹೋಗ್ತದೆ ಸೀದಾ ಗುಡ್ಡದ ಮೇಲೆ. ಸೊ ಲೊಕೇಶನ್ ಭಾರಿ ಅನ್ಸ್ಲತ್ತದ ಮ್ಯಾಪ್ನಾಗ ನೋಡಿ ಹೇಳತ್ತೀನಿ ನಾ ಖಾಲಿ. ಈಗ ಲೈವ್ ನಾವು ತೋರಿಸ್ತೀನಲ್ಲ ಹೋಗಿ ನಿಮಗೆ ಬರ್ರಿ ಹೆಂಗೆ ಅಂತೇಳಿ. ಸೊ ಬೈಕ್ಗಳೆಲ್ಲ ಸೀದಾ ತೊಗೊಂಬಂದೆವು. ಸೊ ನಮ್ಮ ಸರ್ ಅವ್ರ ಕಾರೇ ಸ್ವಲ್ಪ ಲೇಟಾಗಿ ಹೊಂಟವ. ವಿಂಡ್ ಅವೆಲ್ಲ ಭಾಳ ಹಾಕಿರಲಿ ಅದ್ರ ಸಲಕ್ಕೆ ಲೊಕೇಶನ್ ಮಸ್ತ್ ಅನ್ಸ್ಲತ್ತವ. ಈ ಲೊಕೇಶನಿಗೆ ಆ ಸೈಡ್ ಇರೋವಂಥ ಈ ಒಂದು ಹೈವೇಕ ಭಾರಿ ಅನ್ನಿಸ್ತು. ಸೊ ಲೊಕೇಶನ್ ನೋಡ್ರಿ ಎಷ್ಟು ಮಸ್ತ್ ಅದ. ಇಲ್ಲೊಂದು ಗುಡಿ ಅದ ಸೇವಲಾಲ್ ಮಂದಿರ, ಅದಾದ್ಮೇಲೆ ಇಲ್ಲಿ ಗುಡ್ಡ ಅದ, ಅಲ್ಲಿಂದ ಡೌನ್ ಅದ. ವಾ ಏನು ಅಲ್ಟಿಮೇಟ್ ಲೊಕೇಶನ್ ಆಗುತ್ತದ. ಇಲ್ಲಿಂದ ನೋಡತ್ರ ಎಷ್ಟು ಭಾರಿ ಅನ್ಸ್ಲತ್ತದ. ಸೊ ನೋಡ್ರಿ ಮಸ್ತ್ ಅದ ಲೊಕೇಶನ್. ನಾವು ಗೂಗಲ್ ಮ್ಯಾಪ್ನಾಗ ನೋಡಿದಕ್ಕೂ ಏನೂ ವೇಸ್ಟ್ ಅಂತ ಅನಿಸ್ಲಿಲ್ಲ. ಸೊ ಲೊಕೇಶನ್ ಅಂತೂ ಅಲ್ಟಿಮೇಟ್ ಅದ. ಇಲ್ಲಿ ನೋಡ್ರಿ ಎಷ್ಟು ಭಾರಿ ಅನ್ಸ್ಲತ್ತದ. ಸೊ ಇಲ್ಲ ನೋಡ್ರಿ ಮಸ್ತ್ ನೋಡ್ರಿ ಎಷ್ಟು ಭಾರಿ ಅನ್ಸ್ಲತ್ತದ ಇಲ್ಲಿ ಬಂದ್ಮೇಲೆ. ಸೊ ಮುಂಜಾನೆ ಜಲ್ದಿ ಬಂದಿದೆ ಅಂದ್ರೆ ಮಸ್ತ್ ಅನ್ನಿಸ್ತಿತ್ತು. ಫುಲ್ ಅಲ್ಟಿಮೇಟ್ ಫ್ರೇಮ್ ಅನ್ಸ್ಲತ್ತದ ನನಗಂತೂ ಇದು ವಿಂಡ್ ಮಿಲ್ಸು, ಆಮೇಲೆ ಈ ಒಂದು ಗ್ರೀನ್ರಿ ಮಸ್ತ್ ಅನ್ಸ್ಲತ್ತ. ಸೊ ನಾವು ಟಾಪ್ನಾಗ ಬಂದೀವಿ. ಈಗ ಇಲ್ಲಿ ಗಾಡಿಗಳು ತಳ ಹಾಕಿ ನೋಡ್ರಿ ಹೆಂಗೆ ಕಾಣಿಸ್ಲತ್ತ. ಸೊ ಅಲ್ಲಾಗ ಬಂದೀವಿ ನಮ್ಮ ಗಾಡಿಗಳು ಎಲ್ಲ ನಮ್ಮ ಫ್ರೆಂಡ್ಸ್ ಕುಂತಾರ. ಫುಲ್ ಮ್ಯಾಗ ಇರತಕ್ಕ ಸುಸ್ತಾಯಿತು. ಹೈಟಿಗೆ ಬಂದು ಭಾಳ ಹೈಟಿಗೆ ಬಂದವು ನೋಡ್ರಿ ವಿಂಡ್ ಮಿಲ್. ನೀರಾಗಲೇ ಮೈಯ ಮೇಲೆ ಜಾರಿ ಹೋಗಲು